ಚಿನ್ನದ ಬೆಲೆ ಗಗನಕ್ಕೇರ್ತಾ ಇರೋದು ನೋಡಿದಾಗ ಛೇ, ನಾನು ಕೂಡ ಇನ್ವೆಸ್ಟ್ ಮಾಡಬೇಕಿತ್ತು ಅಂತ ಅನ್ಸ್ಬಿಡುತ್ತೆ. ಸೊ ಈಗ ಕಾಲ ಮಿಂಚಿದೆ ಅಂತ ಹೇಳ್ತೀರಾ? ಇವಾಗಲೂ ಇನ್ವೆಸ್ಟ್ ಮಾಡ್ಬೋದಾ? ನೋಡಿ, ಯಾವುದೇ ಹೂಡಿಕೆ ಮಾಡಬೇಕಾದ್ರೆ ನಾವು ಶಾರ್ಟ್ ಟರ್ಮ್ ಅಪ್ರೋಚ್ ಅನ್ನು ಇಟ್ಕೋಬಾರ್ದು. ದೀರ್ಘಾವಧಿಯ ನೋಟ ಇರಬೇಕು, ಲಾಂಗ್ ಟರ್ಮ್ ಥಿಂಕಿಂಗ್ ಇರಬೇಕು, ಮತ್ತೆ ಕನ್ಸಿಸ್ಟೆಂಟ್ ಇನ್ವೆಸ್ಟ್ಮೆಂಟ್ ಇರಬೇಕು. ಆವಾಗ ಮಾತ್ರ ಯಾವುದೇ ಹೂಡಿಕೆ ಬೆಳೆಯುತ್ತೆ. ಅದು ನೀವು ಚಿನ್ನದ ಮೇಲಿನ ಹೂಡಿಕೆ ಆಗಿರ್ಬೋದು, ಅಥವಾ ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಟ್ರೆಡಿಷನಲ್ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು. ಗೋಲ್ಡ್ ಅನ್ನೋದು ಒಂದು ಪೋರ್ಟ್ಫೋಲಿಯೋಗೆ ಒಂದು ತೂಕವನ್ನು ತಂದುಕೊಡುತ್ತೆ. ಈ ಪೂರ್ವಜರನ್ನ ನಾವು ನೋಡ್ಕೊಂಡು ಬಂದರೆ, ನಮ್ಮ ಪೂರ್ವಜರಿಂದ ನಾವು ನೋಡ್ಕೊಂಡು ಬಂದರೆ, ಅವರು ಚಿನ್ನದ ಬಿಸ್ಕೆಟ್ಗಳನ್ನು ತೆಗೆದುಕೊಳ್ತಿದ್ರು, ನಾಣ್ಯಗಳನ್ನು ತೆಗೆದುಕೊಳ್ತಾ ಇದ್ರು, ಆಭರಣಗಳನ್ನು ತೆಗೆದುಕೊಳ್ತಾ ಇದ್ರು. ಅವರಿಗೆ ಹೂಡಿಕೆಗೆ ಅಂತ ಇದ್ದಂಥ ಒಂದೇ ಒಂದು ಆಯ್ಕೆ ಚಿನ್ನದ ಮೇಲೆ ಅಂತ ಹೇಳಿದ್ರೆ ಅದು ಘನರೂಪದ ಚಿನ್ನ. ಚಿನ್ನ ಐತಿಹಾಸಿಕವಾಗಿ ನೋಡಿಕೊಂಡು ಬಂದರೆ ಈ ಸ್ಟಾಕ್ ಮಾರ್ಕೆಟ್ಗಿಂತ ಜಾಸ್ತಿ ರಿಟರ್ನ್ಸನ್ನು ಕೊಟ್ಟಿದೆ ಅನ್ನೋದನ್ನು, ಈ ಆಸ್ಪೆಕ್ಟ್ ನಿಜನಾ ಅಂತ ಒಂದು ಕ್ಷಣಕ್ಕೆ ಅನಿಸುತ್ತೆ. ಆದರೆ ಹಿಸ್ಟಾರಿಕಲಿ ಡೇಟಾವನ್ನು ಸ್ಟಡಿ ಮಾಡಿದಾಗ ಇದು ನಿಜ ಅನ್ನೋದು ಗೊತ್ತಾಗುತ್ತೆ. 1970ರಿಂದ ಹಿಡ್ಕೊಂಡು 2025ರವರೆಗೆ ನಾವು ಅಂಕಿಅಂಶಗಳನ್ನು ನೋಡ್ತಾ ಬಂದರೆ ಚಿನ್ನ ವಾರ್ಷಿಕ ಸರಾಸರಿ ಆ್ಯನ್ಯುಯಲ್ ಆವರೇಜ್ 13.3% ರಿಟರ್ನ್ಸನ್ನು ಕೊಟ್ಟಿದೆ.